ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಭಾರತವು ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಜನ್ಮಸ್ಥಳವಾಗಿದೆ. ಮೇಲಾಗಿ ಇಲ್ಲಿನ ಜನರು ಸಂಸ್ಕೃತಿ, ಸಂಪ್ರದಾಯ ಹಾಗೆ ಆಚಾರ ವಿಚಾರಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಕೆಲವು ಪದ್ಧತಿಗಳು ದೇಶದಾದ್ಯಂತ ಒಂದೇ ರೀತಿ ಇವೆ. ಕೆಲವು ಗೊತ್ತಿರಬಹುದು, ಇನ್ನು ಕೆಲವು ತಿಳಿಯದೇ ಇರಬಹುದು. ಅನೇಕ ಜನರು ತಮ್ಮ ಮನೆ, ಅಂಗಡಿಗಳ ಬಾಗಿಲು ಹಾಗೆ ವಾಹನಗಳ ಮುಂದೆ ನಿಂಬೆಹಣ್ಣು, ಮೆಣಸಿನಕಾಯಿಗಳನ್ನು ನೇತು ಹಾಕುತ್ತಾರೆ. ಪ್ರತಿ ಅಂಗಡಿಯ ಮುಂದೆ ಅಂಗಡಿಯ ಮಾಲೀಕರು ನಿಂಬೆಹಣ್ಣು ಹಾಗೂ 7 ಮೆಣಸಿನಕಾಯಿಯನ್ನು ದಾರದಲ್ಲಿ ಕಟ್ಟಿ ತೂಗು ಹಾಕಿರುವುದನ್ನು ನೋಡುತ್ತೇವೆ. ಹಾಗೆಯೇ ಕೆಲವೊಂದು ವಾಹನಗಳಿಗೂ ನಿಂಬೆಹಣ್ಣು ಕಟ್ಟಿರುವುದನ್ನು ಗಮನಿಸಿರುತ್ತೇವೆ. ನಿಂಬೆಹಣ್ಣು ಹಾಗೂ ಮೆಣಸಿನಕಾಯಿಯನ್ನು ಕಟ್ಟಿರುವ ಹಿಂದಿನ ಕಾರಣವೇನು ಎನ್ನುವುದು ಕೆಲವೊಮ್ಮೆ ಕಟ್ಟಿರುವವನಿಗೂ ಗೊತ್ತಿರುವುದಿಲ್ಲ. ಕೇಳಿದರೆ ಹಿಂದಿನಿಂದ ಅನುಸರಿಸಿಕೊಂಡು ಬಂದ ಕ್ರಮ, ಸಂಪ್ರದಾಯವೆಂದು ಹೇಳಿ ಸುಮ್ಮನಾಗ್ತಾರೆ. ಇದು ದೃಷ್ಟಿದೋಷವನ್ನು ತಪ್ಪಿಸುತ್ತದೆ ಎಂದು ಹೇಳ್ತಾರೆ. ಆದರೆ ಬೇರೆ ದೇಶಗಳಲ್ಲಿ ಈ ರೀತಿಯ ಅನೇಕ ಆಚರಣೆಗಳಿವೆ. ಆದರೆ ಈಗ ನಮ್ಮ ನಾಡಿನ ಜನರು ಅನುಸರಿಸುವ ಕೆಲವು ಆಚರಣೆಗಳ ಹಿಂದೆ ಅಡಗಿರುವ ಸಾಂಪ್ರದಾಯಿಕ ಹಾಗೆ ವೈಜ್ಞಾನಿಕ ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ. ನಮ್ಮ ಧಾರ್ಮಿಕತೆಯಲ್ಲಿ ಹುಟ್ಟಿರುವ ಕತೆ. ಹೌದು, ಲಕ್ಷ್ಮಿಯನ್ನ ಪೂಜಿಸದೇ ಇರುವವರುಂಟೆ. ಬಡವನಿಂದ ಕೋಟ್ಯಾಧಿಪತಿಯ ತನಕ ಲಕ್ಷ್ಮಿಯನ್ನ ಆರಾಧಿಸುತ್ತಾರೆ. ಕಾರಣ ಅವಳು ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಸಮೃದ್ಧಿಯನ್ನ ಕೊಡುತ್ತಾಳೆ ಅಂತ. ಆದರೆ ಇವಳ ಸಹೋದರಿ ಅದೇ ಸಮೃದ್ಧಿಯನ್ನ ಕಿತ್ತುಕೊಳ್ಳುವ ಉಗ್ರ ದೇವತೆ ಅಲಕ್ಷ್ಮಿ. ದುರದೃಷ್ಟ ದೇವತೆ ಎಂದು ಕೂಡ ಕರೆಯಲಾಗುತ್ತದೆ. ಈ ಅಲಕ್ಷ್ಮಿಯು ನಮ್ಮ ಮನೆಯಲ್ಲಿನ ಸಮೃದ್ಧಿಗೆ ಧಕ್ಕೆ ತರುವವಳು. ಅವಳನ್ನು ಒಲಿಸಲು ಮಾಡುವುದೇ ಬಾಗಿಲಿಗೆ ನಿಂಬೆ, ಮೆಣಸಿನಕಾಯಿ ಇಜ್ಜಲು ಕಟ್ಟುವ ಕಾರಣ. ಅಲಕ್ಷ್ಮಿಗೆ ಬಿಸಿ, ಹುಳಿ, ಖಾರ ಅಂದರೆ ಬಹಳನೇ ಇಷ್ಟ. ಇಂತಹವುಗಳಿಗೆ ಅವಳು ಬೇಗನೆ ಒಲಿಯುತ್ತಾಳೆ. ಇದೇ ಕಾರಣಕ್ಕೆ ಜನರು ನಿಂಬೆಹಣ್ಣು, ಮೆಣಸಿನಕಾಯಿ ಇಜ್ಜಲನ್ನು ಬಾಗಿಲಿಗೆ, ತಾವು ವ್ಯಾಪಾರ ಮಾಡುವ ಸ್ಥಳಗಳಲ್ಲಿ ಕಟ್ಟುತ್ತಾರೆ. ಅವಳ ವಕ್ರ ದೃಷ್ಟಿ ಬೀಳಬಾರದು ಎಂದು ಬೇಡುತ್ತಾರೆ. ಇದರಿಂದ ಅಲಕ್ಷ್ಮಿ ಬಾಗಿಲಿಗೆ ಮಾತ್ರ ಬಂದು ತನ್ನ ನೆಚ್ಚಿನ ಆಹಾರವನ್ನು ತಿಂದು ತನ್ನ ಹಸಿವನ್ನು ನೀಗಿಸಿಕೊಳ್ಳುತ್ತಾಳೆ. ಹಾಗೆ ಅಂಗಡಿ ಅಥವಾ ಮನೆಗೆ ಪ್ರವೇಶಿಸದೆ ಹೊರಟು ಹೋಗುತ್ತಾಳೆ. ನಿಂಬೆಹಣ್ಣು, ಹಸಿರು ಮೆಣಸಿನಕಾಯಿಗಳನ್ನು ತಿಂದ ನಂತರ ಅಲಕ್ಷ್ಮಿ ಮನೆ ಅಥವಾ ಅಂಗಡಿಯನ್ನು ಪ್ರವೇಶಿಸುವ ಪ್ರಚೋದನೆಯನ್ನು ಕಳೆದುಕೊಳ್ಳುತ್ತಾಳೆ ಎಂದು ನಂಬಲಾಗಿದೆ. ಅವಳು ತನ್ನ ದುಷ್ಟ ಕಣ್ಣನ್ನು ಬೀಳಿಸದೆ ತಿರುಗುತ್ತಾಳೆ. ಹಬ್ಬಗಳ ಸಮಯದಲ್ಲಿ ಅಲಕ್ಷ್ಮಿಯನ್ನ ದೂರವಿಡಲು ಹುಳಿ ಆಹಾರವನ್ನು ಸಹ ತಪ್ಪಿಸಲಾಗುತ್ತದೆ. ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಸಿಹಿ ಆಹಾರವನ್ನು ಅವಳು ಇಷ್ಟಪಡುವುದಿಲ್ಲ. ಆದ್ದರಿಂದ ಹಿಂದೂಗಳು ಯಾವಾಗಲೂ ಹಬ್ಬಗಳ ಸಮಯದಲ್ಲಿ ಸಿಹಿ ಖಾದ್ಯವನ್ನು ತಯಾರಿಸುತ್ತಾರೆ. ಇನ್ನು ನಮ್ಮ ಹಿರಿಯರು ಎತ್ತಿನ ಗಾಡಿಗೆ ಈ ನಿಂಬೆಹಣ್ಣು, ಮೆಣಸಿನಕಾಯಿ ಇಜ್ಜಲನ್ನು ಕಟ್ಟುತ್ತಿದ್ದರು. ಯಾಕಂದರೆ ಕಾಡು ಮೇಡನ್ನದೇ ಎತ್ತಿನ ಗಾಡಿಯಲ್ಲಿಯೇ ಸಂಚರಿಸುತ್ತಿದ್ದರು. ದಾರಿ ಮಧ್ಯ ಯಾವುದಾದರೂ ವಿಷಕಾರಿ ಜಂತುಗಳು, ಹಾವು, ಚೇಳುಗಳು ಕಚ್ಚಿದರೆ ಇದೇ ನಿಂಬೆ, ಮೆಣಸಿನಕಾಯಿ ಇಜ್ಜಲನ್ನು ಮದ್ದಾಗಿ ಬಳಸುತ್ತಿದ್ದರು. ಅಕಸ್ಮಾತಾಗಿ ಯಾವುದಾದರೂ ವಿಷಕಾರಿ ಜಂತು ಕಚ್ಚಿದಾಗ ಈ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ನಾಲಿಗೆಯ ಮೇಲೆ ಸವರಿಕೊಂಡು ನಾಲಿಗೆಗೆ ಖಾರದ ಅನುಭವವಾದರೆ ಕಚ್ಚಿರುವುದು ವಿಷಕಾರಿಯಲ್ಲ, ಖಾರದ ಅನುಭವ ಆಗದೇ ಇದ್ದರೆ ಕಚ್ಚಿರುವುದು ವಿಷಕಾರಿ ಎಂದು ಗುರುತಿಸುತ್ತಿದ್ದರು. ನಿಂಬೆಹಣ್ಣು ಹಾಗೂ ಮೆಣಸನ್ನು ಇತರರ ಕೆಟ್ಟ ದೃಷ್ಟಿ ಅಥವಾ ದುಷ್ಟಶಕ್ತಿಗಳ ದೃಷ್ಟಿ ಮನೆ ಅಥವಾ ಅಂಗಡಿಯ ಮೇಲೆ ಬೀಳಬಾರದು ಎನ್ನುವ ಕಾರಣಕ್ಕಾಗಿ ಕಟ್ಟುತ್ತಾರೆ. ಶತ್ರುಗಳ ವಕ್ರ ದೃಷ್ಟಿ ಬಿದ್ದರೆ ನಷ್ಟ ಅಥವಾ ಕೆಡುಕುಂಟಾಗಬಹುದು ಎಂಬ ಕಾರಣದಿಂದ ಈ ಪದ್ಧತಿಯನ್ನು ಅನುಸರಿಸುತ್ತಾರೆ. ನಿಂಬೆಹಣ್ಣು ತಮೋಗುಣವನ್ನು ಹೀರಿಕೊಳ್ಳುತ್ತದೆ. ಕೆಲವು ನಿಂಬೆಹಣ್ಣಿನ ಮೇಲ್ಭಾಗದಲ್ಲಿ ಮೇಲಿಂದ ಕೆಳಗಿನವರೆಗೂ ಒಂದು ಗೆರೆಯಂತೆ ರಚನೆ ಇರುತ್ತದೆ. 2 ಗೆರೆಗಳಿದ್ದರೆ ಆ ನಿಂಬೆಹಣ್ಣನ್ನು ಮಾಟ ಮಂತ್ರಕ್ಕೆ ಉಪಯೋಗಿಸುತ್ತಾರೆ. ಯಾಕಂದರೆ ತಮ್ಮ ಪ್ರಧಾನ ಶಕ್ತಿಗಳನ್ನು ಅದು ಹೆಚ್ಚು ಆಕರ್ಷಿಸುತ್ತದೆ ಎಂಬ ನಂಬಿಕೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಂಬೆ ಮತ್ತು ಮೆಣಸಿನಕಾಯಿಯನ್ನು ನೇತು ಹಾಕೋದ್ರಿಂದ ವಾಮಾಚಾರ ಕೂಡ ನಕಾರಾತ್ಮಕ ಪರಿಣಾಮ ಬೀರೋದಿಲ್ಲ ಎಂದು ಹೇಳಲಾಗುತ್ತದೆ.
ಮನೆ ಅಥವಾ ಅಂಗಡಿಯ ಹೊರಗೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಗಳನ್ನು ನೇತು ಹಾಕಿದರೆ ಅಲ್ಲಿ ಕೆಟ್ಟ ಕಣ್ಣಿನಿಂದ ನೋಡುವವರ ಏಕಾಗ್ರತೆಗೆ ಭಂಗ ಉಂಟಾಗುತ್ತದೆಂದು ನಂಬಲಾಗಿದೆ. ಇನ್ನು ಇದಕ್ಕೆ ವೈಜ್ಞಾನಿಕ ಕಾರಣವನ್ನು ನೀಡುತ್ತಾರೆ. ಹಿಂದಿನ ಕಾಲದಲ್ಲಿ ಮನೆ ಅಂಗಡಿಗಳು ಮಣ್ಣಿನಿಂದ ನಿರ್ಮಾಣವಾಗುತ್ತಿದ್ದರಿಂದ ಆ ಸಮಯದಲ್ಲಿ ಕ್ರಿಮಿ ಕೀಟಗಳು ಒಳಗೆ ಬರುವ ಸಂಭವ ಹೆಚ್ಚಾಗಿತ್ತು. ಆ ಸಮಯದಲ್ಲಿ ಕೀಟನಾಶಕಗಳ ಬಳಕೆಯೂ ಇಲ್ಲದಿದ್ದುದರಿಂದ ಹತ್ತಿಯ ದಾರಕ್ಕೆ ನಿಂಬೆಹಣ್ಣು ಹಾಗೂ ಮೆಣಸಿನಕಾಯಿಯನ್ನು ಚುಚ್ಚಿ ಕಟ್ಟಲಾಗುತ್ತಿತ್ತು. ಹತ್ತಿಯು ಮೆಣಸು ಹಾಗೂ ನಿಂಬೆಹಣ್ಣಿನಿಂದ ಬರುವ ಆಮ್ಲವನ್ನು ಹೀರಿಕೊಂಡು ಕ್ರಿಮಿ ಕೀಟಗಳನ್ನು ಒಳಗೆ ಬಾರದಂತೆ ತಡೆಯುತ್ತದೆ. ಇದನ್ನೇ ಕೀಟನಾಶಕವಾಗಿ ಅಂದಿನ ಕಾಲದಲ್ಲಿ ಬಳಸುತ್ತಿದ್ದರು. ಹೀಗೆ ಅಂದಿನ ಕಾಲದವರು ಅನುಸರಿಸಿಕೊಂಡು ಬಂದಿರುವುದನ್ನೇ ಇಂದಿನ ಕಾಲದವರು ಮೂಢನಂಬಿಕೆಯಾಗಿ ಪಾಲಿಸುತ್ತಿದ್ದಾರೆ. ಇವುಗಳನ್ನು ಬಾಗಿಲಿಗೆ ಹಾಕಿದಾಗ ಮನೆಯ ಪರಿಸರವೂ ಪವಿತ್ರವಾಗಿ ಉಳಿಯುತ್ತದೆ. ಅಲ್ಲದೆ ಪರಿಸರ ವಿಜ್ಞಾನವು ಬಾಗಿಲಲ್ಲಿ ನಿಂಬೆಹಣ್ಣು ಮತ್ತು ಮಸೂರಗಳ ಬಳಕೆಯನ್ನು ಬೆಂಬಲಿಸುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ಬಳಸಲಾಗುವ ಕೆಲವು ವಿಚಾರಗಳನ್ನು ನಿಧಾನವಾಗಿ ಮೂಢನಂಬಿಕೆಯಾಗಿ ಬದಲಾಯಿಸಿಕೊಳ್ಳುತ್ತೇವೆ. ಬಾಗಿಲಿಗೆ ನಿಂಬೆ ಮೆಣಸಿನಕಾಯಿ ಇಚ್ಚಲು ಕಟ್ಟುವ ಕಾರಣಗಳು ಇವಿಷ್ಟು. ಕೇಳಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.